ಈ ಪ್ರಶ್ನೆಯನ್ನು ನೀವು ಹೆಂಗೆ ಬಿಡಿಸ್ಬೇಕನ್ನೋದು ತೋರಿಸ್ತಾನು. ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡಿರಿ. ವಿಡಿಯೋ ಆನ್ ಮಾಡಿದಿಂದ ನಿಮಗೆ ನಾನು ತಿಳಿಸಿ ಹೇಳ್ತೀನಿ. ಲಕ್ಷ ಕೊಟ್ಟು ನೋಡಿ. ವಿಡಿಯೋ ಆನ್ ಮಾಡಿದರೆ ಎಲ್ಲರೂ ಬೋರ್ಡ್ ಕಡೆ ನೋಡಿ. ಈಗ ಈ ಪ್ರಶ್ನೆ ಏನದ ಅಂದ್ರೆ 37,800ರ ಮೂಲ ಪ್ರೈಮ್ ಅಪವರ್ತನೀಕರಣ ಯಾವುದು ಅಂತಂದು ಕೇಳ್ತಾನೆ. ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ 37,800 ಬರಬೇಕು. ಈಗ ಸದ್ಯ ನಾವು ಆಪ್ಷನ್ಸ್ ಮೇಲೆ ಕಂಡು ಹಿಡಿಬೇಕಾಗ್ಯದ. ಈಗ ನೋಡ್ರಿ, ಇದು ಭಾಜ್ಯ ಅಂಕೆ ಇದ್ರಾಗ ಇದು ಉತ್ತರ ಆಗೋದಿಲ್ಲ. ಇಲ್ಲಿ 25 ಅದ, ಇಲ್ಲಿ 4 ಅದ. ಇವು ಎರಡು ಉತ್ತರಗಳು ಅವಿಭಾಜ್ಯ ಅಪವರ್ತನಗಳು ಇದರಲ್ಲಿ ಇಲ್ಲ. ಒಂದದ, ಇದು 2 ಅದ, ಉಳಿಕೆದೆಲ್ಲ ಭಾಜ್ಯ ಅಪವರ್ತನಗಳು. ಭಾಜ್ಯ ಅಂತಂದ್ರೆ ಏನು? 25 ಮತ್ತೊಂದು ಅಂಕೆ. ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಇರಬೇಕು. ಇಲ್ಲಿ ನೋಡಿ, ಇದು 8ರಲ್ಲಿ 4ರಲ್ಲಿ ಹೋಗ್ತದೆ, 2ರಲ್ಲಿ ಹೋಗ್ತದೆ, ಇದು 3ರಲ್ಲಿ ಹೋಗ್ತದೆ, ಇದು 9ರಲ್ಲಿ ಹೋಗ್ತದೆ. ಇವು ಎರಡೂ ಉತ್ತರ ಅಲ್ಲ. ಈಗ 2ರೊಳಗೆ ಒಂದು ಉತ್ತರ ಆಗ್ತದೆ. ಯಾವಾಗ ಉತ್ತರ ನೀವು ಮುಂದೆ ಲೆಕ್ಕ ನೀವು ಪಟ್ನ ಉತ್ತರ ಹಾಕುವಾಗ ನೀವೇನು ಮಾಡಬೇಕು? ಈ ಕೆಲವೊಂದು ಲಿಮಿಟೆಡ್ ನೀವು ಗಣಿತಗಳನ್ನು ಇಲ್ಲೊಂದು ಸ್ವಲ್ಪ ಮಾಡಿ ನೋಡ್ಬೇಕು. 37, 8, 200 2ರಲ್ಲಿ 2 ಒಂದಲೇ 2 8ಲೆ 16, 2 ಒಂದಲೇ 2, 2 8ಲೆ 16, 2 9ಲೆ 18, ಪೂಜೆ 1 2 ಬಂತೆ. ಇನ್ನು ಮತ್ತೊಂದು 2 9ಲೆ 18, 2 4ಲೆ 8, 2 5ಲೆ 10, 0ಗೆ 0, 2 9ಲೆ 18, 2 4ಲೆ 8, 2 5ಲೆ 10, 0. ಮತ್ತೆ 2ರಲ್ಲಿ 2 4ಲೆ 8, 2 7ಲೆ 14, 2 2ಲೆ 4, 2 5ಲೆ 10. ಮಾಡಿ ನೋಡ್ರಿ ನೀವು. 2 4ಲೆ 8, 1 ಉಳಿತು, 2 7ಲೆ 14, 2 2ಲೆ 4, 3 2ಗಳು ಬಂದಾವ. ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲೂ 3 2 ಬಂದಾವ, ಇಲ್ಲಿ 2 2 ಅಂತಂದ್ರೆ ಟಕ್ಕನ ಉತ್ತರ ಸಂಖ್ಯೆ ನೀವು ಬಿ ಹಾಕಿ ಬಿಡ್ಬೇಕು. ನೋಡ್ರಿ ಹೆಂಗೆ ಐಡಿಯಾ ತೋರಿಸಿದ್ನ. 1 3 ನೀವು ಒಂದಿಷ್ಟು ಮಾಡ್ಕೋತ ಹೋಗೋದ್ರೊಳಗೆ ಉತ್ತರ ಸಿಕ್ಬಿಡ್ತದೆ. ಈಗ ನಿಮಗೇನು ಬೇಕಾದ? 2 2 3 ಬೇಕಾಗ್ಯಾವ. ಈಗಂತೂ ಇದು ಅಲ್ಲ, ಇದು ಅಲ್ಲ. ಯಾಕಂದ್ರೆ 25 ಭಾಜ್ಯ ಅಂಕೆ ಅದ, 27 ಭಾಜ್ಯ ಅಂಕೆ ಅದ. ಇದು ಅವಿಭಾಜ್ಯ ಅಪವರ್ತನೀಕರಣ ಪ್ರೈಮ್ ನಂಬರ್ಗಳು ಅಲ್ಲ. ಇದ್ರಾಗ ಏನದ? ಪ್ರೈಮ್ ನಂಬರು ಭಾಜ್ಯ ಅಂಕೆನೂ ಅವಿಭಾಜ್ಯ ಅಂಕೆಗಳು ಅವ. ಅವಿಭಾಜ್ಯ ಅಪವರ್ತನಗಳಿಂದ ರಚನೆ ಆದದ್ದು ಬೇಕು ನಿಮ್ಮ ಗಣಿತ. ಆಮೇಲೆ 27 ನೋಡಿದು, ಇದು ಪ್ರೈಮ್ ನಂಬರ್ ಅಲ್ಲಿದು. ಆಮೇಲೆ ಇಲ್ಲಿ ಇದು ಇದ್ರಾಗ ಎಲ್ಲ ಪ್ರೈಮ್ ನಂಬರ್ಸ್ ಅವ. ಇದ್ರಾಗೂ ಎಲ್ಲ ಬರೀ ಪ್ರೈಮ್ ನಂಬರ್ ಅವಿಭಾಜ್ಯ ಅಂಕೆಗಳು. ಮತ್ತೊಂದು ಅಂಕಿನ ಭಾಗ ಹೋಗ್ಲಾರ್ದಕ್ಕೆ 2ರೊಳಗೆ ಒಂದು ಉತ್ತರ ಕರೆಕ್ಟ್ ಆಗ್ತದೆ. ಅವಾಗ ನೀವು ಏನು ಮಾಡಬೇಕು? ಪೂರ್ತಿ ಮಾಡ್ಕೊತ ಕೂಡಬಾರ್ದು. 37,800ನೇ 2ರಲ್ಲಿ ಹೊಡ್ರಿ, 2 9ಲೆ 18, 2 1ಲೆ 2, 2 9ಲೆ 18, 2 9ಲೆ 18 ಆಯ್ತು. ಮತ್ತೆ 2 2 9ಲೆ 18, 2 4ಲೆ 8, 2 5ಲೆ ಮತ್ತೆ 2ರಲ್ಲಿ. ಆಮೇಲೆ ಈ 3 2ಗಳು ಎದುರಾಗಿ ಬಂದವು ನೋಡ್ರಿ. 3 2ಗಳು ಇಲ್ಲಿ 2 ಅವ ಅಂದ್ರೆ ಇದು ಉತ್ತರ ಕ್ಯಾನ್ಸಲ್ ಆಗ್ತದೆ ಅಂತ ತಿಳ್ಕೊಂಡು ನೀವು ಬಿ ಉತ್ತರ ಹಾಕಿ ಬಿಡ್ಬೇಕು. ಉತ್ತರ ಬಿ. ಉತ್ತರ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 3 ಗುಂಡ್ಲೆ 3 ಗುಂಡ್ಲೆ 5 ಗುಂಡ್ಲೆ 5 ಗುಂಡ್ಲೆ 7. ಉತ್ತರ ಸಂಖ್ಯೆ ಯಾವುದು? ಬಿ. ಹಾಕ್ಲೇಬೇಕು ನೀವು. ಬರೇ ಒಂದು ಸ್ವಲ್ಪ ನಿಮಗೆ ನಾ ಸ್ಯಾಂಪಲ್ ತೋರಿಸಿದದನ್ನ ಇಷ್ಟು ಮಾಡೋದ್ರೊಳಗೆ 3 2 ಬಂದಾವ ಅಂತ 3 2 ಎದುರಾಗ ಇವಂತೂ 2 ಉತ್ತರ ಕ್ಯಾನ್ಸಲ್ ಅದು. ಯಾಕೆ? ಭಾಜ್ಯವ. ಇದರಾಗ ಅವಿಭಾಜ್ಯಗಳು ಬಟ್ 1 1 2 ಉಳಿಕೆದೆಲ್ಲ ಭಾಜ್ಯ ಅಂಕೆವ. ಇವು 2 ಏನವ? ಭಾಜ್ಯ ಅಂಕೆಗಳವ. ಇಲ್ಲೆಲ್ಲ ಅವಿಭಾಜ್ಯ ಅಂಕೆಗಳವ, ಮ್ಯಾಲೂ ಅವಿಭಾಜ್ಯ ಅಂಕೆಗಳವ. ಈ ಉತ್ತರ ಯಾವ್ದಾಗ್ತದ ಅನ್ನೋದು ಮಿನಿಮಮ್ ನಿಮಗೆ 3 2 ಬರೋ ತನಕ ನೀವು ಬಾಗಿಸ್ಬೇಕು. ನೋಡಿ ಬಂದಾವೆ. ಆಮೇಲೆ 2 2 ಅಂದ್ರೆ ಎ ಕ್ಯಾನ್ಸಲ್ ಆಯ್ತು, 2 3 ಅಂದ್ರೆ ಬಿ ಆನ್ಸರ್ ಆಗ್ತದೆ. ಇನ್ನು ಮುಂದೆ ನಾವು
ಮಾಡಿ ನೋಡೋಣ. 7 4 11 1 2 13 1 ಇದು 3ಲೇ ಹೋಗ್ತದೆ ನೋಡಿರಿ. 3 1ಲೇ 3, 3 5ಲೇ 15, 3 7 21, 3 5ಲೇ 15. ಇದನ್ನೊಂದ್ಸಲ ಮಾಡಿ ನೋಡ್ಬೇಕು, ಯಾಕೆ ತಪ್ಪಬಾರ್ದು. ಗಣಿತ ಇಷ್ಟೆಲ್ಲ ಮಾಡಿರ್ತೀವಿ, ಮತ್ತು ಬೋರ್ಡ್ ಅಳಿಗಿಸಿ ಮತ್ತು ಹೊಳೆ ನಾವು ಗಣಿತ ಮಾಡಬೇಕಾಗ್ತದೆ. 3 1ಲೇ 3, 1 ಉಳಿತು. 3 5ಲೇ 15, 2 ಉಳಿತು. 3 7 21, 1 ಉಳಿತು. 3 5ಲೇ 15 ನೋಡಿ. 5 1 6, 6 1 7 13, 5 18, ಮತ್ತು 3ಲೇ ಹೋಗ್ತದೆ ನೋಡಿರಿ. 3 5ಲೇ 15, 3 2ಲೇ 6, 1 ಉಳಿತು. 3 5ಲೇ 15 ನೋಡಿ. ಅಲ್ಲಿ 3 ಎಷ್ಟವ ನೋಡ್ರಿ, 3ಗಳು 3 ಇನ್ನೊಂದು 3 ಹತ್ತದ. 5 5 10 1 2 12 ನೋಡ್ರಿ, ಹಂಗೆ ಕ್ರಮಬದ್ಧವಾಗಿ ಬರ್ಲಿಕ್ಕತ್ತು. 3 1ಲೇ 3, 2 3 7ಲೇ 21, 3 7 21, 3 5ಲೇ 15 ನೋಡಿ. 3 ಅದು. ಇನ್ನು 3 3 ಬಂದಾವ ಅಂದ್ರೆ ಇನ್ನು 3ಗಳು ಏನು ಬರೋದೇ ಇಲ್ಲ. ಇನ್ನು 5 ಬರ್ತದೆ. ಬಂತು ನೋಡಿ 5 5 ಅಲ್ಲ, 5 3ಲೇ 15, 5 5ಲೇ 25 ನೋಡಿ. ಉತ್ತರದಾಗ ತೆಗೆದಿರಿ. ಇನ್ನ ಒಂದು 5ರಲ್ಲೇ ಹೋಗ್ತದೆ ನೋಡಿ. 5 7ಲೇ 35 ನೋಡಿ. ಈಗ 7ರಲ್ಲಿ 7 1ಲೇ 7 ನೋಡಿ. ಹೆಂಗೆ ಅವಿಭಾಜ್ಯ ಅಪವರ್ತನ ಉತ್ತರ ಹಿಂಗೆ ದೊಡ್ಡ ಇದ್ದಾಗ ಪೂರ್ತಿ ಮಾಡ್ಕೋತ ಕೂಡಬಾರ್ದು ನೀವು. ಯಾಕಂತಂದ್ರೆ ನೀವು ಮೊದಲ ಕೇವಲ 3 ಸಲ ಹಿಂಗೆ ಬಂದಾಗ ಎಷ್ಟು ಈಸಿ ಟ್ರಿಕ್ಸ್ಗಳು ಇರ್ತಾವ ಅನ್ನೋದು ತೋರಿಸ್ತದೆ ನಾನು ನಿಮಗೆ. ಎಷ್ಟು ಈಸಿ ಅದ ನೋಡ್ರಿ ಇದು. ಅಲ್ಲಿ 3 2 ಬಂದು ಇಲ್ಲಿ 2 2 ಅದರ ಇವತ್ತು ಇದು ಕ್ಯಾನ್ಸಲ್ ಈಗ 2ರೊಳಗೆ ಕಾಂಪಿಟೇಷನ್ ಬಿದ್ದದ. ಇದರ 2 ಅಲ್ಲಿ 3 2 ಬಂದವ, ಇದೇ ಉತ್ತರ ಆಗಿಬಿಡ್ತದೆ ಅಂತ ತಿಳ್ಕೊಂಡು ಬೀಗ ಉತ್ತರ ಹಾಕಿಬಿಡ್ರಿ. ಅಷ್ಟು ಮಾಡ್ಕೋತ ಕೂತು ಟೈಮ್ ಪಾಸ್ ಮಾಡಬಾರ್ದು. ಆದ್ರೆ ನಿಮ್ಗೆ ಗುರ್ತಾಗಲಿ ಅಂತ ಅದನ್ನು ಮಾಡಿ ತೋರಿಸೀನಿ. ಇದ್ರದ್ದು ಅವಿಭಾಜ್ಯ ಅಪವರ್ತನಗಳು ಬರೋಬ್ಬರಿ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 3 ಗುಂಡ್ಲೆ 3 ಗುಂಡ್ಲೆ 5 ಗುಂಡ್ಲೆ 5 ಗುಂಡ್ಲೆ 7 ಇಷ್ಟು ಮಾಡ್ಕೋತ ಕೂಡೋದಕ್ಕಿಂತಲೂ ನಾವು 3 ಕರೆಕ್ಟ್ ಇದರ ಮೇಲೆ ನೀವು 3 ಸಲ ಆಗಿಂದ ಅದು ಉತ್ತರ ಸಿಕ್ಬಿಡ್ತದೆ. ಉತ್ತರ ಸಂಖ್ಯೆಯಲ್ಲಿ ನಾ ಬಿ ಹಾಕಿನಿ, ಅಲ್ಲಿ ಹಾಕೋದಲ್ಲ, ಸುಮ್ಮನೆ ತಿಳಿಸಿನೂ ನೋಡಿ. ಥ್ಯಾಂಕ್ ಯು. ಈ ಇಶ್ಯೂ ಕ್ವಶನ್ ಪೇಪರ್ ಮುಗೀತು, ರಿವಿಷನ್ ಮಾಡಿರಿ. ಆಮೇಲೆ ನಿಮಗೆ ಮತ್ತೇನು 2004 ಪೇಪರ್ ಚಾಲು ಆಗ್ತದೆ. ಜೂನ್ ಅನ್ಗೊಡೋದು ಎಲ್ಲ ಮಾಡೆಲ್ ಪೇಪರ್ಗಳು ಬರ್ತಾವೆ. ನಿಮಗೆ ಚೆನ್ನಾಗಿ ಅಭ್ಯಾಸ ಮಾಡಿರಿ, ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ. 2005 ಎಂಡ್ ಆಯಿತು. ಇನ್ನು 2004 ಮುಂದಿನ ವೀಡಿಯೋ ಬರ್ತಾವೆ ನೋಡಿರಿ. ಥ್ಯಾಂಕ್ ಯು. ಬೈ.